ಕಾಂಗ್ರೆಸ್ ಪಕ್ಷದಲ್ಲಿ 57 ವರ್ಷದಿಂದ ನಾನು ಇದ್ದೇನೆ. ಅವರವರ ಅಭಿಪ್ರಾಯ ಹೇಳಿದ್ದಾರೆ ಅಷ್ಟೇ. ಯಾವುದೇ ಸಂದರ್ಭದಲ್ಲೂ ನಾವು ಹೈಕಮಾಂಡ್ ನಿರ್ಣಯಕ್ಕೆ ಬದ್ಧರಾಗಿ ಇರ್ತೇವೆ ಎಂದು ಸಚಿವ ಬೋಸರಾಜು ಸ್ಪಷ್ಟಪಡಿಸಿದರು. ವಿಜಯಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ತರಹದ ಡೆಡ್ಲೈನ್ ಬಹಳ ಆಗಿವೆ, ಅದಕ್ಕೆಲ್ಲ ಬೆಲೆ ಇಲ್ಲ. ಹಿಂದಿನ ಡೆಡ್ಲೈನ್ ನಿಂದ ಏನಾದ್ರೂ ಆಗಿದೆಯಾ? ಬರ್ತಡೇ ಬರ್ತವೆ ಹೋಗ್ತವೆ, ಆದ್ರಿಂದ ಏನು ಆಗಲ್ಲ ಎಂದು ಲೇವಡಿ ಮಾಡಿದರು. ಇನ್ನು ಹೈಕಮಾಂಡ್ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೇವೆ ಎಂದು ಸಚಿವರು ತಿಳಿಸಿದರು. ಸಹಜವಾಗಿ ಅವರವರ ಅಭಿಪ್ರಾಯಗಳು ಹೇಳ್ತಾರೆ. ಅಲ್ಟಿಮೇಟ್ಲಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾನು 55 ವರ್ಷದಿಂದ ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದೀನಿ, 1970ರಿಂದ. ಏನೇ ಮಾಡಿದ್ರು ಯಾವ ಸಂದರ್ಭ ಬಂದಾಗ ಹೈಕಮಾಂಡ್ ಅವ್ರು ಏನು ತೀರ್ಮಾನ ತಗೊಂತಾರೋ ಆ ತೀರ್ಮಾನಕ್ಕೆ ಎಲ್ಲ ಬದ್ಧರಾಗಿರ್ಬೇಕಂತ ಬದ್ಧರಾಗಿರ್ತೀವಿ. ಸರಿ, 10ನೇ ತಾರೀಕು ಡೆಡ್ಲೈನ್ ಅಂತೇಳಿ ಎಲ್ಲ ಎಷ್ಟು ಸಲ ಆಗಿದೆ ಡೆಡ್ಲೈನ್ಗಳು? ಯಾರು ಹೇಳಿದ್ರು ಡೆಡ್ಲೈನ್ ಅಂತ? 10ನೇ ತಾರೀಕಿಗೆ ಡೆಡ್ಲೈನ್ ಯಾರು ಹೇಳಿದ್ರು ಹೇಳಿ ದಯವಿಟ್ಟು ಹೇಳಿ. ನೀವು ನೋಡಿ, ಶಾಸಕರೆಲ್ಲ ಅವರು ಹೊಸದಾಗಿ ಬಂದು ನೋಡಿ, ಬರ್ತಡೇಗಳು ಬರ್ತಾ ಹೋಗ್ತವೆ, ಬರ್ತಡೇಗಳು ಎಲ್ಲರೂ ಬರ್ತಾ ಹೋಗ್ತಾವೆ. ಬರ್ತಡೇಗೆ ಇದು ಕೊಡ್ಬೇಕಂತಿಲ್ಲ. ಯಾವುದೇ ಸಂದರ್ಭ ಬರ್ಬೇಕಂದ್ರೆ ಹೈಕಮಾಂಡ್ನವರು ಸಂದರ್ಭ ಬಂದಾಗ ನಿರ್ಧಾರ ತಗೊಳ್ತಾರೆ. ನಿರ್ಧಾರದಂತೆ ನಾವೆಲ್ಲ ನೋಡ್ಕೊಳ್ತೀವಿ. ಎಸ್ ಸರ್. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ.